ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಯೂನಿಕ್ ಆಗಿರೋ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ನನ್ನ ಪರ್ಸ್ನಲ್ ಲೈಫ್ ರಿಲೇಟೆಡ್. ಸೊ ಇವತ್ತು ಅಂದರೆ ನೀವು ನನ್ನ ಪ್ರೀವಿಯಸ್ ವೀಕ್ನ ಫಾಲೋ ಮಾಡಿದರೆ ಸೋಮವಾರ ಅಂದರೆ ಮಂಡೇ ನಾನು ಒಂದು ಮೋಟಿವೇಶ್ನಲ್ ವೀಡಿಯೋನ ಮಾಡ್ತೀನಿ. ಅಂದರೆ ಮಂಡೇ ಈಸ್ ಲೈಕ್ ಮಂಡೇ ಬ್ಲೂಸ್ ಅಂತ ಹೇಳ್ತೀವಿ. ಅಂದರೆ ಸ್ಯಾಟರ್ಡೇ ಸಂಡೇ ನಮಗೆ ರಜೆ ಇರುತ್ತೆ, ಮಂಡೇ ಹೇಗಪ್ಪ ನಾವು ಆಫೀಸ್ಗೆ ಹೋಗೋದು ಅಂತ ಇರುತ್ತೆ. ಸೊ ಆವಾಗ ನಮಗೆ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡಿದ್ರೆ ಮೋಟಿವೇಶ್ನಲ್ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದ್ರೆ ವಿ ಕ್ಯಾನ್ ಡೂ ಇಟ್, ನಾವು ಈ ಥರ ಮಾಡ್ಬೋದಲ್ವಾ, ಎಸ್ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋ ಒಂದು ಮೋಟಿವೇಶನ್ ನಿಮಗೆಲ್ಲ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸಾರಾಂಶ ಆಗಲಿ, ವಿಡಿಯೋದು ವಿಷಯ ಏನಪ್ಪ ಅಂದರೆ ಮನೆ ಬಗ್ಗೆ. ಅಂದರೆ ಎಲ್ರಿಗೂ ನಮ್ಮದು ಒಂದು ಸ್ವಂತ ಮನೆ ಇರಬೇಕು ಅನ್ನೋ ಕನಸಿರುತ್ತೆ. ಅದು ಸಣ್ಣದಾಗಲಿ ದೊಡ್ಡದಾಗಲಿ, ನಮ್ಮ ಬಜೆಟ್ಗೆ ಅನುಗುಣವಾಗಿ ಅಥವಾ ನಮ್ಮ ಕನಸಿನ ಮನೆ ಹೀಗೇ ಇರಬೇಕು, ಇದೇ ಡಿಸೈನಲ್ಲಿ ಇರಬೇಕು, ಇಷ್ಟೇ ರೂಮ್ ಇರಬೇಕು ಅಂದರೆ ತುಂಬ ಕನಸುಗಳಿರುತ್ತೆ ಮನೆ ಬಗ್ಗೆ. ಸೊ ಹಾಗೆ ನನಗೂ ಕೂಡ ಕನಸಿತ್ತು. ನಾನು ನಿಮ್ಮ ಹತ್ರ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಶೇರ್ ಮಾಡಿದಾಗ ಮತ್ತು ಕೆಲವು ವಿಡಿಯೋ ಅಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾವು ಒಂದು ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸಿಂದ ಫ್ಯಾಮಿಲಿಯಿಂದ ಬಂದಿದ್ದೀವಿ, ಅಂದರೆ ಬೆಳೆದು ಬಂದದ್ದು. ಸೊ ಆವಾಗ ನಾವು ಬಾಡಿಗೆ ಮನೇಲಿ ಇರ್ತಾ ಇದ್ವಿ. ಬಾಡಿಗೆ ಮನೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ. ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲದೆ ಇರೋ ಕಾರಣ, ಆವಾಗ ಅಷ್ಟು ಚೆನ್ನಾಗಿಲ್ಲದೆ ಇರೋ ಕಾರಣದಿಂದ ನಾವೊಂದು ತುಂಬ ಸಣ್ಣ ಒಂದು ರೂಮ್ ಮನೆಯಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ಜೀವನ, ನನ್ನ ತಿಳುವಳಿಕೆ ಬಂದಾಗಿಂದ. ಸೊ ನಾವು ಬಾಡಿಗೆ ಮನೇಲಿ ಇರ್ತಾ ಇದ್ವಿ. ಆಲ್ಮೋಸ್ಟ್ 18ರಿಂದ 20 ವರ್ಷ ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಮತ್ತು ಬಾಡಿಗೆ ಮನೆ ಅಂದರೆ ಚೇಂಜ್ ಮಾಡ್ತಾನೇ ಇರಬೇಕು. ಒಬ್ಬೊಬ್ಬರು ಓಕೆ ತುಂಬ ಜನ ಇದ್ದೀರಾ, ಇಲ್ಲ ನೀರು ಜಾಸ್ತಿ ಖರ್ಚು ಮಾಡ್ತೀರಾ, ಅದು ಇದು ನಿಮ್ಮ ತುಂಬ ರಿಲೇಟಿವ್ಸ್ ಬರ್ತಾರೆ ಅಂದರೆ ವೇರಿಯಸ್ ಕಾರಣಕ್ಕೋಸ್ಕರ ಮನೆ ಬಿಡಿಸ್ತಾನೆ ಇರ್ತಾರೆ. ಅಂದರೆ ನಮಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಒಂದು ಮನೆಯಿಂದ ಒಂದು ಮನೆಗೆ. ಸೊ ಆ ಥರ ನಮ್ಮ ಕೇಸಲ್ಲೂ ಆಗ್ತಾಯಿತ್ತು. ಅದು ಇಶ್ಯೂ, ಯಾಕಂದರೆ ಒಮ್ಮೊಮ್ಮೆ ಸ್ಕೂಲ್ ಹತ್ತಿರ ಇದೆ, ಇದು ನಮಗೆ ಆರಾಮಾಗಿದೆ, ಕನ್ವೀನಿಯೆಂಟ್ ಆಗಿದೆ ಅಂತ ನಾವು ಅಲ್ಲೇ ಇರಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಇರ್ತಿದ್ವಿ. ಬಟ್ ಅದು ಚೇಂಜ್ ಆಗ್ತಾನೆ ಇತ್ತು. ನಮಗೆ ರೆಂಟ್ ಇಶ್ಯೂಸ್ ಆಗ್ತಾಯಿತ್ತು. ಈಗ ಎಲ್ಲರ ಲೈಫಲ್ಲೂ ಫೈನಾನ್ಷಿಯಲ್ ಸಿಚುವೇಶನ್ ಒಂದೇ ಥರ ಇರಲ್ಲ, ಬೇರೆ ಬೇರೆ ಕಷ್ಟಗಳು ಬರ್ತಾನೇ ಇರುತ್ತೆ ಲೈಫಲ್ಲಿ. ಯಾವತ್ತೋ ಒಂದು ತಿಂಗಳು ನಮಗೆ ಬಾಡಿಗೆ ಕೊಡೋಕ್ಕಾಗ್ತಾ ಇರಲಿಲ್ಲ, ಅಥವಾ ಫುಲ್ ಬಾಡಿಗೆ ಕೊಡೋಕ್ಕಾಗ್ತಾ ಇರಲಿಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಥವಾ 2 ತಿಂಗಳದ್ದು ಸೇರಿ ಕೊಡ್ತೀವಿ ಅಂದಾಗ ಬಾಡಿಗೆ ಅಂದರೆ ಮನೆ ಓನರ್ಗಳು ತುಂಬ ರ್ಯಾಶಾಗಿ ಮಾತಾಡ್ತಾ ಇದ್ರು. ಇಲ್ಲ ನಿಮಗೆ ಬಾಡಿಗೆ ಕೊಡೋಕ್ಕಾಗ್ತಾ ಇದ್ರೆ ನೀವು ಮನೆ ಬಿಟ್ಬಿಡಿ. ಅವರಿಗದು ತುಂಬ ಈಸಿ ಮಾತಾಡೋಕ್ಕೆ, ಅದನ್ನು ನಾವು ಕೇಳಿಸ್ಕೊಳ್ಳೋದು ತುಂಬ ಕಷ್ಟ. ಹೌದಲ್ವಾ, ಅವ್ರ ಮನೆ ಅಲ್ವಾ, ಅವ್ರು ಎನಿ ಟೈಮ್ ನಮಗೆ ಹೊರಗೆ ಹಾಕ್ಬೋದು, ಅಂದರೆ ಮನೆ ಬಿಡಿಸ್ಬೋದಲ್ವಾ ಅನ್ನೋ ಒಂದು ಬೇಜಾರಿರ್ತಿತ್ತು. ಸಣ್ಣದಿರುವಾಗ ನಮಗೆ ಅಷ್ಟೊಂದೇನು ಅದ್ರ ಬಗ್ಗೆ ತಿಳುವಳಿಕೆ ಇರ್ತಿರ್ಲಿಲ್ಲ. ಆದರೆ ಬರ್ತಾ 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 ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ, ನಮ್ಮದು ಇದು ಸ್ವಂತ ಮನೆ ಅಲ್ವಲ್ಲ, ಅದಕ್ಕೋಸ್ಕರನೇ ಈ ಥರ ಮಾತಾಡ್ತಾರಲ್ವಾ ಅನ್ನೋ ಒಂದು ಅರಿವು ನಮಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಸು ಹೀಗಿರೋದ್ರಿಂದನೇ ನಾವು ಬಾಡಿಗೆ ಮನೇಲಿದ್ದೀವಿ. ನಮಗೂ ಒಂದು ಸ್ವಂತ ಮನೆ ಇದ್ದಿದ್ರೆ ನಮಗೆ ಇದೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡೋ ಸಿಚುವೇಶನ್ ಬರ್ತಾ ಇರಲಿಲ್ಲ ಅನ್ನೋ ಒಂದು ಅವೇರ್ನೆಸ್ ನಮಗೆ ಬಂತು. ಅದಾದಮೇಲೆ ನಾನು ನಿಮಗೆ ಹೇಳಿದೆ ನಾನು ಹೇಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ನಮ್ಮ ತಾಯಿ ತಂದೆಯಿಂದ ಕಲಿತೆ ಅಂತ. ಸೊ ಅವರಿಗೆ ಇರೋ ನಾಲೆಜಲ್ಲಿ ಅವರು ಎಷ್ಟು ಸೇವ್ ಮಾಡ್ತಾಯಿದ್ರು, ಮತ್ತು ಮನೆ ಖರ್ಚು ಮಕ್ಕಳನ್ನೆಲ್ಲ ನೋಡಿಕೊಂಡು ತುಂಬ ಸಣ್ಣ ಸೇವಿಂಗ್ಸಲ್ಲಿ ಅವರಿಗೆ ಮನೆ ತೊಗೊಳ್ಳೋದಾಗಲಿ ಸೈಟ್ ತೊಗೊಳ್ಳೋದಾಗಲಿ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಸೊ ಅವಾಗಿಂದನೇ ನನಗೊಂದು ಕನಸು, ನಾನೇನಾದರೂ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ, ಅಂದರೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತೊಗೊಂಡು ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಚೆನ್ನಾಗಿ ಸೇವ್ ಮಾಡಬೇಕು, ನಾನು ಎಲ್ಲ ಅನ್ವಾಂಟೆಡ್ ಖರ್ಚುಗಳನ್ನು ಅವಾಯ್ಡ್ ಮಾಡಿ ಒಳ್ಳೆ ಸೇವಿಂಗ್ಸ್ ಮಾಡಿ ನಾನು ಆದಷ್ಟು ಬೇಗ ಮನೆ ತೊಗೊಳ್ಬೇಕು. ಮುಖ್ಯವಾಗಿ ನನಗೊಂದು ಮಗು ಅಂತ ಆಗೋಕ್ಕಿಂತ ಮುಂಚೆ ನಾನು ಮನೆ ತೊಗೊಳ್ಬೇಕು ಅನ್ನೋದೊಂದೊಂದು ದೊಡ್ಡ ಕನಸಿತ್ತು. ಮೇ ಬಿ ನಾನು ಹೈಸ್ಕೂಲ್ ಎಂಡ್ ಅಂದರೆ 8th 9th ಸ್ಟ್ಯಾಂಡರ್ಡ್ ಅಥವಾ 10th ಸ್ಟ್ಯಾಂಡರ್ಡಲ್ಲೇ ನನಗಿದೊಂದು ಕನಸು ಸ್ಟಾರ್ಟ್ ಆಯಿತು ಮೈಂಡಲ್ಲಿ, ಆ ಬೀಜ ಬಿಟ್ಬಿಡ್ತು ಮೈಂಡಲ್ಲಿ. ಸೊ ನಾನು ಐ ವಾಸ್ ಸೋ ಫೋಕಸ್ಡ್, ಅಂದರೆ ಸರಿಯಾಗಿ ನೀಟಾಗಿ ಓದ್ತಾ ಇದ್ದೆ, ಯಾವುದನ್ನು ಮಿಸ್ ಮಾಡ್ತಾ ಇರಲಿಲ್ಲ. ಐ ವಾಸ್ ನೆವರ್ ಏನಂತಾರೆ ಎಕ್ಸ್ಕ್ಯೂಸ್ ಕೊಡ್ತಾ ಇರಲಿಲ್ಲ ಯಾವುದಕ್ಕೂ. ಅದು ಎಷ್ಟೇ ಮನೇಲಿ ಕೆಲಸ ಇರಲಿ, ನಾನು ನಿಮಗೆ ಹೇಳಿದೆ ಹೂ ಕಟ್ತಾ ಇದ್ವಿ, ಅದು ಎಂಥದೇ ಕೆಲಸ ಇದ್ದರೂ ನಾನು ಅವತ್ತಿನ ಹೋಮ್ವರ್ಕ್ ಮಾಡೋದಾಗಲಿ, ಆಮೇಲೆ ಎಕ್ಸಾಮಿಗೆ ನೀಟಾಗಿ ಪ್ರಿಪ್ರೇಷನ್ ಆಗೋದಾಗಲಿ, ಎಕ್ಸಾಮಲ್ಲಿ 100ಗೆ 100 ಬರದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 80-85 ಆದರೂ ನಾನು ಸ್ಕೋರ್ ಮಾಡಲೇಬೇಕು ಅನ್ನೋ ಛಲದಿಂದ ನಾನು ಓದ್ತಾ ಇದ್ದೆ. ಸೊ ಹಾಗಾಗಿ ನನ್ನ ಎಜುಕೇಷನ್ ತುಂಬ ನೀಟಾಗಿ ಹೋಗ್ತಾ ಇತ್ತು.
ಅದಾದಮೇಲೆ ನನಗೆ ಜಾಬ್ ಸಿಕ್ತು, ನಾನು ನಿಮಗೆಲ್ಲ ಹೇಳಿದೆ. ಒಳ್ಳೆ ಜಾಬೇ ಸಿಕ್ತು, ಕ್ಯಾಂಪಸ್ ಇಂಟರ್ವ್ಯೂ ಆಯಿತು ಇಂಜಿನಿಯರಿಂಗ್ ಆದಮೇಲೆ. ಸೊ ನನಗೆ ಆ ಕನಸು ಬೆಳೀತಾ ಅಂದರೆ ನಾನು ಹೇಗೆ ಬೆಳೀತಾ ಇದ್ದೆ, ನನ್ನ ಹೇಗೆ ಎಜುಕೇಷನ್ ಎಲ್ಲ ಪ್ರೋಗ್ರೆಸ್ ಆಗ್ತಾಯಿತ್ತು, ಆ ಕನಸ ಮೈಂಡಲ್ಲಿ ಇದ್ದೇ ಇತ್ತು, ಬೆಳೀತಾನೇ ಇತ್ತು. ಅಂದರೆ ನನಗೆ ಯಾವಾಗಲೂ ರಿಮೈಂಡ್ ಮಾಡ್ತಾನೆ ಇತ್ತು, ನಾನು ಮನೆ ತೊಗೊಳ್ಬೇಕು ಅಂತ. ನಾನು ಯಾವಾಗ ಜಾಬ್ ಜಾಯ್ನ್ ಆದೆ, ನನ್ನ ಸುತ್ತಮುತ್ತಲ ಅಂದರೆ ಸೀನಿಯರ್ಸ್ ಅವರೆಲ್ಲ ನಾನು ಫ್ಲ್ಯಾಟ್ ತೊಗೊಂಡೆ, ನಾನು ಟೋಕನ್ ಅಡ್ವಾನ್ಸ್ ಕೊಟ್ಟೆ. ಮತ್ತು ಕೆಲವರು ನಮ್ಮ ಸೀನಿಯರ್ಸ್ ಅವರ ಮನೆ ಗೃಹ ಪ್ರವೇಶಕ್ಕೆಲ್ಲ ಕರೀತಾಯಿದ್ರು. ಆವಾಗ ಆ ಕನಸಿಗೆ ಇನ್ನೊಂದೆರಡು ರೆಕ್ಕೆ ಎಕ್ಸ್ಟ್ರಾ ಬಂದಂಗಾಯಿತು. ನಾನು ಈ ಥರದ್ದು ತೊಗೊಳ್ಬೇಕು, ಈ ಥರ ಇಂಟೀರಿಯರ್ಸ್ ಇರಬೇಕು, ನನ್ನ ಮನೆಯೂ ಹೀಗೆ ಇರಬೇಕು ಅನ್ನೋ ಕನಸುಗಳು. ಮುಂಚೆ ಹೇಗಿತ್ತು, ನನ್ನ ಮನೆ ತೊಗೊಳ್ಬೇಕು ಅನ್ನೋ ಕನಸು ಮಾತ್ರ ಇತ್ತು. ಈಗ ಅಂದರೆ ನನ್ನ ಮನೆ ಹೀಗೆ ಇರಬೇಕು ಅನ್ನೋ ಒಂದು ಕನಸು ಸ್ಟಾರ್ಟ್ ಆಯಿತು. ಆಗ ಹುಟ್ಟಿದ ಒಂದು ಕನಸು ನನಗೆ ನನ್ನ ಸೇವಿಂಗ್ಸ್ನ ಕರೆಕ್ಟಾದ ರೀತಿಯಲ್ಲಿ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ನಾನು ಜಾಬ್ ಜಾಯ್ನ್ ಆದ ತಕ್ಷಣವೇ ನಾನು ಬೇರೆ ನನ್ನ ಫ್ರೆಂಡ್ಸ್ ಥರ ಗ್ಯಾಜೆಟ್ಸ್ ತೊಗೊಳ್ಳೋದಾಗಲಿ, ಹೈ-ಫೈ ಫೋನ್ಸ್ಗಳು ತೊಗೊಳ್ಳೋದಾಗಲಿ, ಬೈಕ್ ತೊಗೊಳ್ಳೋದಾಗಲಿ, ಅಥವಾ ಕೆಲವರು ಇಮಿಡಿಯೇಟ್ ಕಾರ್ ತೊಗೊಳ್ಳೋದು. ಅಂದರೆ ಅಫ್ಕೋರ್ಸ್ ನಮಗೆ ಲೋನ್ ಸಿಗುತ್ತೆ, EMI ಕಟ್ಕೊಂಡು ಹೋಗ್ಬೋದು. ಒಂದು ಪಾಶ್ ಲೊಕ್ಯಾಲಿಟಿಯಲ್ಲಿ ಫ್ಲ್ಯಾಟ್ ತೊಗೊಳ್ಳೋದಾಗಲಿ, ಅಂದರೆ ಫ್ಲ್ಯಾಟ್ ರೆಂಟ್ ಮಾಡೋದಾಗಲಿ, ಅದೆಲ್ಲ ಮಾಡ್ತಾಯಿದ್ರು ನನ್ನ ಕೊಲೀಗ್ಸ್ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಅವರೇ ಕೆಲವರು. ಬಟ್ ಅವ್ರವ್ರ ಚಾಯ್ಸ್, ಅದು ರಾಂಗ್ ಅಂತ ನಾನಿಲ್ಲಿ ಹೇಳಕ್ಕೆ ಹೋಗಲ್ಲ. ಅದು ಅವರವರ ಚಾಯ್ಸ್ ಮತ್ತು ಅವರವರ ಕಂಡೀಷನ್ಗೆ ತಕ್ಕಂಗೆ ಅವರು ಜೀವನ ಮಾಡ್ತಾರೆ. ಬಟ್ ನನ್ನ ಗೋಲ್ ಅಥವಾ ನನ್ನ ಫೋಕಸ್ ಇದ್ದಿದ್ದು ಮಾತ್ರ ನಾನು ನೀಟಾಗಿ ಸೇವಿಂಗ್ಸ್ ಮಾಡಬೇಕು. ನಾನು 30 ವರ್ಷದ ಒಳಗೆ, ಅಂದರೆ ನನಗೆ 30 ಏಜ್ ಆಗೋದ್ರೊಳಗೆ ನಾನು ಒಂದು ಒಳ್ಳೆ ಮನೆ, ನನಗೆ ಇದೇ ಥರ ಇಷ್ಟೇ ದೊಡ್ಡದು ಇಷ್ಟೇ ಸಣ್ಣದು ಅಂತಲ್ಲ, ನನಗೆ ಆರಾಮಾಗಿರುವಂಥ ಒಂದು ಸ್ವಂತ ಮನೆನ ಕಟ್ಟಬೇಕು ಅನ್ನೋದೊಂದು ಕನಸಿತ್ತು. ಸೊ ಹಾಗಾಗಿ ನಾನು ತುಂಬ ಡಿಸಿಪ್ಲಿನಾಗಿ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನಿಮಗೆ ನನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಡಿಯೋದಲ್ಲೇ ಹೇಳಿದ ಹಾಗೆ, ನಾನು ಇಂಜಿನಿಯರಿಂಗ್ ಬಂದಮೇಲೆ ನನಗೆ SIP ಬಗ್ಗೆ, ಜಾಬ್ ಜಾಯ್ನ್ ಆದಮೇಲೆ ತುಂಬ ಅದರ್ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ನನಗೆ ಅವೇರ್ನೆಸ್ ಬಂತು. ಲೈಕ್ ಕಲಿತೆ ನಾನು, ಸರೌಂಡಿಂಗ್ ನೋಡಿ, ಅಂದರೆ ಇಂಟರ್ನೆಟಲ್ಲಿ, ಹಾಗೆ ನನ್ನ ಸೀನಿಯರ್ ಜೊತೆ ಮಾತಾಡಿ ಅದೆಲ್ಲ ಮಾಡಿದ್ರಿಂದ ನನಗೆ ಒಂದು SIP ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ನಾನು ಹೇಗೆ ಹೂಡಿಕೆ ಮಾಡಬೇಕು, ಹೇಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಸೊ ನಾನು ತುಂಬ ಡಿಸಿಪ್ಲಿನಾಗಿ ನಾನು ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆಗಲೇ ನನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಡಿಯೋಲಿ ಹೇಳಿದ್ದೀನಿ, ತುಂಬ ಒಂದು ಟಿಪ್ಸ್ ಕೊಟ್ಟಿದ್ದೀನಿ. ನಾವು ಯಾವಾಗಲೂ ಸ್ಟೆಪ್ ಅಪ್ ಮಾಡಬೇಕು. ಅಂದರೆ ನಮ್ಮ ಗ್ರೋತ್ ಹೇಗಿರುತ್ತೆ, ಅಂದರೆ ನಮ್ಮ ಫಿನಾನ್ಷಿಯಲ್ ಗ್ರೋತ್ ಹೇಗಿರುತ್ತೋ ಹಾಗೆಯೇ ನಮ್ಮ ಇನ್ವೆಸ್ಟ್ಮೆಂಟು ಸಹ ಗ್ರೋ ಆಗಬೇಕು. ಸೊ ಹಾಗಾಗಿ ನಾನು ಸ್ಟೆಪ್ ಅಪ್ ಇನ್ವೆಸ್ಟ್ಮೆಂಟ್ಸ್, ಲೈಕ್ ಎವ್ರಿ ಇಯರ್ ಅದು ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡೋದು, ಅದೆಲ್ಲ ಮಾಡ್ತಾಯಿದ್ದೆ. ಸೊ ನನ್ನ ಇನ್ವೆಸ್ಟ್ಮೆಂಟ್ಗಳು ತುಂಬ ಡಿಸಿಪ್ಲಿನ್ ಆಗಿತ್ತು, ಕಂಟಿನ್ಯೂಯಸ್ ಆಗಿತ್ತು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಈ ವರ್ಷ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಮಾಡಲ್ಲ, ನೋ ದಟ್ ಈಸ್ ವೆರಿ ವೆರಿ ರಾಂಗ್. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಕಂಟಿನ್ಯೂಯಸ್ ಆ್ಯಂಡ್ ಪ್ರೋಗ್ರೆಸಿವ್ ಆಗಿದ್ದರೆ ಮಾತ್ರ, ಅಂದರೆ ಅಕ್ಯುಮುಲೇಷನ್ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಅದಕ್ಕೆ ನಿಮಗೆ ರಿಟರ್ನ್ಸ ಒಳ್ಳೆಯದೇ, ಚೆನ್ನಾಗಿರೋ ರಿಟರ್ನ್ಸೇ ಬರುತ್ತೆ. ಸೊ ನನ್ನ ಇನ್ವೆಸ್ಟ್ಮೆಂಟ್ಗಳು ಮಾತ್ರ ತುಂಬ ಡಿಸಿಪ್ಲಿನ್ ಆಗಿತ್ತು. ನಾನು ಯಾವತ್ತೂ ಮಿಸ್ ಮಾಡ್ತಾ ಇದ್ದೆ, ಮುಂಚೆನೇ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಇಡ್ತಾ ಇದ್ದೆ. ಸೊ ನಾನು ನಿಮ್ಗೆ ಹೇಳಿದಾಗೆ, ನಾನು ಯಾವತ್ತೂ ಬೇರೆ ಲೋನ್ಸ್ಗಳ ಬಗ್ಗೆ, ಅಂದರೆ ನಾನೀಗ ಮನೆ ತೊಗೊಳ್ಳೋ ಮುಂಚೆ ಯಾವುದೇ ಥರ ಲೋನ್ಗಳ ಬಗ್ಗೆ ನಾನು ಲೋನ್ ತೊಗೊಂಡು EMI ಮಾಡೋದು, ಆ ಬರ್ಡನ್ಗಳನ್ನು, ಅಂದರೆ ನಮ್ಮ ಲೈಫ್ ಸ್ಟೈಲ್ಗೋಸ್ಕರ, ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಹೈ ಎಂಡ್ ಫೋನ್ ತೊಗೊಳ್ಳೋದಾಗಲಿ, ತುಂಬ ಪಾಶ್ ಆಗಿರೋ ಒಂದು ಬೈಕ್ಸ್ ಅಥವಾ ಕಾರ್ ತೊಗೊಳ್ಳೋದಾಗಲಿ, ಅದೇ ಹೇಳಿದಾಗೆ ಒಂದು ಪಾಶ್ ಅಥವಾ ದೊಡ್ಡ ಲೊಕ್ಯಾಲಿಟಿಯಲ್ಲಿ ಒಂದು ಒಳ್ಳೆ ಫ್ಲ್ಯಾಟ್ ರೆಂಟ್ ಮಾಡೋದಾಗಲಿ, ಆರಾಮಾಗಿ ಐಷಾರಾಮಿ ಜೀವನ ಮಾಡೋ ಥರ, ಆ ಥರ ನಾನು ಅದು ಯಾವುದನ್ನು ಇನಿಷಿಯಲ್ ಡೇಸಲ್ಲಿ ಮಾಡಲಿಲ್ಲ. ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನನ್ನ ಅವಶ್ಯಕತೆ ಏನಿದೆ, ಬಿಕಾಸ್ ನಾನು ಸಿಂಗಲ್ ಆಗಿದೆ, ನಾನು PGಗಳಲ್ಲೂ ನಾನು ಆರಾಮಾಗಿ ಇರ್ಬೋದಿತ್ತು. ಸೊ PGಯಲ್ಲೇ ಒಂದು ಒಳ್ಳೆ ಡೀಸೆಂಟ್ PGಯಲ್ಲಿ ಇರ್ತಾಯಿದ್ದೆ. ಸೊ ಊಟ ವ್ಯವಸ್ಥೆ ಎಲ್ಲ ಅಲ್ಲೇ ಇರ್ತಾಯಿತ್ತು. ಸೊ ಹಾಗಾಗಿ ನಾನು ನನ್ನ ಲೈಫ್ ಸ್ಟೈಲ್ಗೋಸ್ಕರ ನಾನು ಯಾವುದೇ EMIಗಳನ್ನ ಬರ್ಡನ್ ಮಾಡ್ಕೊಳ್ಳಿಲ್ಲ, ಅಂದರೆ ಯಾವುದೇ EMI ಲೋನ್ಸ್ಗಳನ್ನ ನಾನು ಆ್ಯಡ್ ಮಾಡ್ಕೊಳ್ಳಿಲ್ಲ ನನ್ನ ಲೈಫಲ್ಲಿ. ಸೊ ಹಾಗಾಗಿ ನನ್ನ ಇನ್ವೆಸ್ಟ್ಮೆಂಟ್ಗಳಿಗೆ ಅದು ತುಂಬ ಹೆಲ್ಪ್ ಆಯಿತು. ಅಂದರೆ ಯಾವುದೇ ಬರ್ಡನ್ ಆಗ್ತಾ ಇರಲಿಲ್ಲ, ಇನ್ವೆಸ್ಟ್ಮೆಂಟ್ಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ, ನನ್ನ ಇನ್ವೆಸ್ಟ್ಮೆಂಟ್ಗಳು ಕಂಟಿನ್ಯೂಯಸ್ ಆಗಿ ಹೋಗ್ತಾ ಇತ್ತು. ಹೀಗಾಗಿಯೇ ನನಗೆ 30 ವರ್ಷ ಕಳೆಯೋದ್ರೊಳಗೆ ನನ್ನ ಕನಸೇನಿತ್ತು, ನಾನು 30 ಏಜ್ ಆಗೋದ್ರೊಳಗೆ ಅಥವಾ ರೀಚ್ ಆಗೋದ್ರೊಳಗೆ ನಾನು ಒಂದು ನನ್ನ ಕನಸಿನ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಏನಿದೆ ಅದು ಈಡೇರಿದೆ. ಈಗ ಆಲ್ರೆಡಿ ನನಗೆ ಒಂದು ಮನೆ ಇದೆ. ಅದು ಆಲ್ಮೋಸ್ಟ್ ನಾನು ತಮ್ನೇಲಲ್ಲೇ ಹಾಕಿದ ಹಾಗೆ ನಿಯರ್ಲಿ 1 CR ಬೆಲೆ ಬಾಳುವಂಥ ಮನೆ, ನಿಯರ್ಲಿ 1 CR, ಎಕ್ಸಾಕ್ಟ್ಲಿ ಅಲ್ಲ, 1 CR ಬೆಲೆ ಬಾಳುವಂಥ ಮನೆ.
ಸೊ ನಾನು ಅದನ್ನು ಹೇಗೆ ಕಟ್ಟಿದೆ, ನಾನು ಅದನ್ನು ಪ್ರೊಸೀಜರ್ ಏನು, ಮತ್ತು ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಾವು ಏನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನ ಹೇಗೆ ವೆರಿಫಿಕೇಷನ್ ಮಾಡಿಸ್ಬೇಕು, ಮತ್ತು ಮನೆಗೆ ತೊಗೊಳ್ಳುವಾಗ ಯಾವುದೆಲ್ಲ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ನಾನೊಂದು ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಅದು ತುಂಬ ನಾನು ನನ್ನ ಪ್ರೊಸೆಸ್ಸಲ್ಲಿ, ನಾನು ಮನೆ ಕಟ್ಟುವ ಪ್ರೊಸೆಸ್ಸಲ್ಲಿ ಕಲ್ತಿರುವಂಥ ವಿಷಯ. ಯಾಕಂದರೆ ನನಗೆ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾವುದೇ ನಾಲೆಜ್ ಇರಲಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಬೇರೆ ವಿಡಿಯೋಲ್ಲಿ ಮಾಡಿಕೊಡ್ತೀನಿ. ಸೊ ಈಗ ನಾನು ಹೇಗೆ ಮನೆ ಕಟ್ಟಿದೆ, ನಾನು ಹೇಗೆ ನನ್ನ ಮನೆ ಕಟ್ಟೋಕ್ಕೋಸ್ಕರ ಫೈನಾನ್ಷಿಯಲ್ನ ಮ್ಯಾನೇಜ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ನಿಮಗೆ ಒಂದು ಮೋಟಿವೇಟ್ ಆಗ್ಬೋದು ಅನ್ನೋ ಉದ್ದೇಶದಿಂದ. ಸೊ ನಾನು ನಿಮಗೆ ಹೇಳಿದಾಗೆ ನಾನು ಯಾವುದೇ ಒಂದು ಲೈಫ್ ಸ್ಟೈಲ್ ಅದರ್ ಲೋನ್ಸ್, EMI ಬರ್ಡನ್ನ ನನ್ನ ಲೈಫಲ್ಲಿ ಹಾಕ್ಕೊಳ್ಳಿಲ್ಲ. ನನ್ನ ಇನ್ವೆಸ್ಟ್ಮೆಂಟ್ಗಳು ತುಂಬ ಡಿಸಿಪ್ಲಿನ್ ಆಗಿತ್ತು. ಮತ್ತು ನಾನು ನನ್ನ ಕನಸುಗಳ ಬಗ್ಗೆ, ಅಂದರೆ ನಾನು ಯಾವುದೇ ಒಂದು ಮುಂಚೆನೇ ವಿಡಿಯೋಲಿ ಹೇಳಿದಾಗೆ, ನಾನು ಯಾವುದೇ ಒಂದು ಕನಸು ಕಂಡ್ರೆ ಅದನ್ನು ನೆನಸು ಮಾಡ್ಕೊಳ್ಳೋ ಹಾದಿಯಲ್ಲಿ ನಾನು ತುಂಬ ಫೋಕಸ್ಡ್ ಆಗಿ ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ಆ ಫೋಕಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದು ದೊಡ್ಡ ಸಿಟಿ ಅಥವಾ ಹೈಫೈ ಲೈಫ್ ಸ್ಟೈಲ್ ಇರೋ ಜನಗಳ ಮಧ್ಯೆ ಇರುವಾಗ ನಮಗೆ ತುಂಬ ಡಿಸ್ಟ್ರಾಕ್ಷನ್ಗಳಾಗುತ್ತೆ. ಅವರೆಲ್ಲ ಮೋಜ್ ಮಸ್ತಿ ಮಾಡ್ತಾ ಇದ್ದಾರೆ, ಪಾರ್ಟಿಗೆ ಹೋಗ್ತಾ ಇದ್ದಾರೆ, ಅವರೆಲ್ಲ ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ, ಇದನ್ನು ತೊಗೊಳ್ತಾ ಇದ್ದಾರೆ, ನಾವು ತೊಗೊಳ್ಬೇಕು ಅನ್ನೋ ಒಂದು ಡಿಸ್ಟ್ರಾಕ್ಷನ್ ತುಂಬಾ ಇರುತ್ತೆ, ಅಥವಾ ಅಟ್ರಾಕ್ಷನ್ ತುಂಬಾ ಇರುತ್ತೆ. ಬಟ್ ಅದನ್ನೆಲ್ಲ ಮೀರಿ ನಾವು ತುಂಬ ಡಿಸಿಪ್ಲಿನ್ ಮತ್ತು ಫೋಕಸ್ಡ್ ಆಗಿದ್ದರೆ ಮಾತ್ರ ನಮ್ಮ ಸಾಧನೆ, ಅಂದರೆ ನಮ್ಮ ಗುರಿನ ನಾವು ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಒಂದು 23 ಇರ್ಬೋದು, 23 ಏಜ್ ಇರ್ಬೋದು, ಆಗ ನನಗೆ ಜಾಬ್ ಸಿಕ್ತು. ಸೊ ಜಾಬ್ ಆದಮೇಲೆ ನಾನು ಹೇಳಿದಾಗೆ ನನ್ನ ಇನ್ವೆಸ್ಟ್ಮೆಂಟ್ಗಳು ತುಂಬ ಡಿಸಿಪ್ಲಿನ್ ಆಗಿ ಸ್ಟಾರ್ಟ್ ಆಯಿತು. ನಾನು ತುಂಬ ಸೇವಿಂಗ್ಸ್ಗಳನ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನ ಇನ್ಕಮ್ಮಿನ ಆಲ್ಮೋಸ್ಟ್ ಒಂದು 40% ಸ್ಟಾರ್ಟಿಂಗಿಂದನೇ ನಂದು 40% ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ಗೆ ಹೋಗ್ತಾ ಇತ್ತು. ಅದಾದಮೇಲೆ ನನ್ನ 26 ಇಯರ್ಸ್ಗೆ ನನ್ನ ಮದುವೆ ಆಯಿತು. ಸೊ ಆವಾಗ ಅಫ್ಕೋರ್ಸ್ ನನ್ನ ಜಾಬಲ್ಲಿ ಅಂದರೆ ನನಗೆ ಸ್ಯಾಲ್ರಿ ಎಲ್ಲ ಇನ್ಕ್ರೀಸ್ ಆಗಿತ್ತು, ನನ್ನ ಇನ್ವೆಸ್ಟ್ಮೆಂಟ್ಗಳ ಸಹ ಇನ್ಕ್ರೀಸ್ ಮೋಡಲ್ಲೇ ಇತ್ತು. ಸೊ ನನ್ನ 29 ಬರುವಾಗ ನನಗೆ ಅದು ಕನಸು ನನ್ನ ಮನೆ ಕಟ್ಟೋ ಕನಸು ಯಾವತ್ತೂ ನನ್ನ ಮೈಂಡಿಂದ ಹೋಗಿರಲಿಲ್ಲ. ಸೊ ಆಗ ನನಗೆ ಅನ್ನಿಸ್ತು, ಓಕೆ, ದಿಸ್ ಇಸ್ ಅ ರೈಟ್ ಟೈಮ್, ನಾನೊಂದು ಫ್ಲ್ಯಾಟ್ ಆಗಲಿ ಸೈಟ್ ಆಗಲಿ ತೊಗೊಳ್ಬೇಕು ಅಂತ. ಬಟ್ ನಾವು ಎಲ್ಲಿ ಮನೆ ಕಟ್ಟಬೇಕು ಏನು ಅಂತ ಯೋಚನೆ ಮಾಡಿದಾಗ ನಮ್ಮ ಪ್ರಿಫರೆನ್ಸ್ಗಳೇನು, ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳೇನು, ನಮಗೆ ಜೀವನ ಮಾಡಬೇಕು, ನಮ್ಮ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಎಲ್ಲಿ ಬೆಳಿಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ನಮಗೆ ಆ ಟೈಮಲ್ಲಿ ಮಕ್ಕಳು ಇರಲಿಲ್ಲ, ಆದರೂ ಸಹ ನಾನು ಯೋಚನೆ ಮಾಡಿದ್ದೇನೆಂದರೆ ಫ್ಯೂಚರಲ್ಲಿ ನನ್ನ ಮಕ್ಕಳು ನಮ್ಮ ಊರಲ್ಲಿ, ಅಂದರೆ ನನ್ನ ಈಗ ಸದ್ಯಕ್ಕೆ ಉಡುಪಿ ಏನಿದೆ ಗಂಡನ ಮನೆ, ಸೊ ಅಲ್ಲಿ ಬೆಳಿಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು. ಅಜ್ಜ ಅಜ್ಜಿ ಜೊತೆ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ, ಯಾಕೆಂದರೆ ಅಲ್ಲಿ ಸಹ ಎಜುಕೇಷನ್ಗೆ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ಎನ್ವಿರಾನ್ಮೆಂಟು, ಮತ್ತು ನಮ್ಮದೇ ಊರು, ನಮ್ಮದೇ ಜನ. ಸೊ ಅದ್ರ ಮಧ್ಯೆ ನನ್ನ ಮಕ್ಕಳು ಬೆಳಿಬೇಕು. ಯಾಕಂದರೆ ನಾವು 10th ಮಾತ್ರ ನನ್ನ ತಂದೆ ತಾಯಿ ಜೊತೆ ಬೆಳೆದಿದ್ದೀನಿ. ನಾನು ತುಂಬ ಕಮ್ಮಿ ನನ್ನ ಅಜ್ಜ ಅಜ್ಜಿ ಜೊತೆ ಎಲ್ಲ ಬೆಳೆದಿತ್ತು. ಸೊ ಆಮೇಲೆ ಸ್ಟಡೀಸ್ ಅದು ಇದು ಅಂತ ಬೇರೆ ಟೌನಲ್ಲಿ ಬೆಳೆದಿತ್ತು. ಆಮೇಲೆ ಇಂಜಿನಿಯರಿಂಗ್, ಆಮೇಲೆ ಜಾಬ್ ಅಂತ ನಾವು ಆಲ್ಮೋಸ್ಟ್ ತಂದೆ ತಾಯಿಯಿಂದ ದೂರನೇ ಜಾಸ್ತಿ ಇದ್ದದ್ದು. ನಾವು ಹೇಗೆ ಅಂದರೆ ತಂದೆ ತಾಯಿಗಳಿಗೆ ಒಂದು ಗೆಸ್ಟ್ ಥರ ಇರ್ತಾ ಇದ್ವಿ. ಆ ಥರ ಜೀವನ ನನ್ನ ಮಕ್ಕಳಿಗೆ ಬೇಡ ಅನ್ನೋ ಉದ್ದೇಶದಿಂದ ನಾನು ನಮ್ಮ ಊರಲ್ಲೇ ಉಡುಪಿಯಲ್ಲೇ ನಾನು ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ. ಅದಾದಮೇಲೆ ಏನು ಫ್ಲ್ಯಾಟ್ ತೊಗೊಳ್ಳೋದಾ, ಮನೆಯೇ ತೊಗೊಳ್ಳೋದಾ, ಅಥವಾ ಸೈಟ್ ತೊಗೊಂಡು ಮನೆ ಕಟ್ಟೋದಾ ಅನ್ನೋ ಕ್ವಶನ್ಸ್ಗಳು ನನ್ನ ಮುಂದೆ ಬಂತು. ಆಗ ನಾವು ಎಲ್ಲನೂ ಎನಲೈಸ್ ಮಾಡಿ ಮನೆಯೇ ಕಟ್ಟಬೇಕು, ಅಂದರೆ ಜಾಗ ತೊಗೊಂಡು ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದು ಸಹ ಹೇಗೆ ಡಿಸೈಡ್ ಮಾಡಬೇಕು, ಅದರಲ್ಲಿ ಯಾವ್ಯಾವ ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಇನ್ಫಾರ್ಮೇಷನ್ನ ನಾನು ಮನೆ ಕಟ್ಟೋ ವಿಡಿಯೋದಲ್ಲಿ ಡೆಫಿನೆಟ್ಲಿ ಇನ್ನೊಂದು ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಸೈಟ್ ತೊಗೊಂಡು ಮನೆ ಕಟ್ಟಬೇಕು. ಓಕೆ, ಹಾಗೆ ನಾವು ಆಲ್ಮೋಸ್ಟ್ 1 year ಸೈಟ್ನ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನಂದರೆ ನಮ್ಮ ಅದೃಷ್ಟ ಒಳ್ಳೇದಿದ್ದರಿಂದ, ಅಂದರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದರಿಂದ ನಾವಿರೋ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲೇ ನಮಗೆ ಸೈಟ್ ಸಿಕ್ತು. ಅದು ಆಲ್ಮೋಸ್ಟ್ ಪೋಸ್ಟ್ ಕರೋನಾ, ಅಂದರೆ ಕರೋನಾ ಜಸ್ಟ್ ಆವಾಗ ಸ್ವಲ್ಪ ಇತ್ತು, ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಭಯ ಇತ್ತು. ಆ ಟೈಮಲ್ಲಿ ನಾವು ಸೈಟ್ ತೊಗೊಂಡ್ವಿ. ನಮಗೆ ಸ್ವಲ್ಪ, ಅಂದರೆ ಅಷ್ಟೊಂದೆಲ್ಲ ಕಮ್ಮಿಗೆಲ್ಲ ಸಿಗಲಿಲ್ಲ, ಆದರೂ ಸಹ ಸ್ವಲ್ಪ ಸ್ಟ್ಯಾಂಡರ್ಡ್ ರೇಟಿಗಿಂತ ಸ್ವಲ್ಪ ಕಮ್ಮಿಗೆ ಸೈಟ್ ಸಿಕ್ತು. ಸೊ ನಾವೇನು ಮಾಡಿದ್ವಿ, ಸೈಟ್ ತೊಗೊಂಡು ಸ್ವಲ್ಪ ವರ್ಷ ಕಾಯಬೇಕಾ ಅಥವಾ ಇಮಿಡಿಯೇಟ್ ಮನೆ ಕಟ್ಟೋದ ಅಂತ ಯೋಚನೆ ಮಾಡಿದಾಗ, ಇಲ್ಲ, ನಮ್ಮ ಹತ್ರ ಒಂದು ಒಳ್ಳೆ ಸೇವಿಂಗ್ಸ್ ಇದೆ, ಸೊ ಇಮಿಡಿಯೇಟ್ ನಾವು ಮನೆ ಕಟ್ಬೋದು, ಸ್ವಲ್ಪ ಅಮೌಂಟ್ ಲೋನ್ ಮಾಡಿ
ನಾವು ಮನೆ ಕಟ್ಬೋದು ಅಂತ ಇಬ್ಬರು ನನ್ನ ಹಸ್ಬೆಂಡ್ ಕೂತ್ಕೊಂಡು ಡಿಸೈಡ್ ಮಾಡಿದ್ರಿಂದ ಸೊ ಇಮಿಡಿಯೇಟ್ ನಾವು ಮನೆ ಕಟ್ಟೋಕ್ಕೂ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಸೈಟ್ ರಿಜಿಸ್ಟ್ರೇಷನ್ ಆಯಿತು, ಆದಮೇಲೆ ಪ್ಲ್ಯಾನಿಂಗ್ ಆಯಿತು, ಅದಾದಮೇಲೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ನಮಗೆ 1 ಇಯರ್ ಟೈಮ್ ಆಯಿತು ಅದನ್ನೆಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಅದಾದಮೇಲೆ ನಾವು ಈಗ ಲೋನಿಗೆ ಹೋಮ್ ಲೋನ್ ಅಂದರೆ ಕಾಂಪೋಸಿಟ್ ಲೋನ್ಗೆ ಹೋದ್ವಿ. ಅಂದರೆ ಸೈಟ್ ಪ್ಲಸ್ ಕನ್ಸ್ಟ್ರಕ್ಷನ್ ಲೋನ್ ಅಂದರೆ ಕಾಂಪೋಸಿಟ್ ಲೋನ್ ಅಂತ ಕರೀತಾರೆ. ಸೊ ಲೋನ್ ತೊಗೊಂಡ್ವಿ. ಅಂದರೆ ನಮ್ಮ ಬಜೆಟ್ ಎಷ್ಟಿತ್ತು ಅದರ ನಾವು ಆಲ್ಮೋಸ್ಟ್ ಆ ಬ್ಯಾಂಕ್ ಅವ್ರು ಏನಂದರೆ 20% ನಾವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 80% ಲೋನ್ ಕೊಡ್ತಾರೆ. ಬಟ್ ನಮ್ಮ ಹತ್ರ ಆಲ್ರೆಡಿ ಒಂದು ಒಳ್ಳೆ ಅಮೌಂಟ್ ಇದ್ದಿದ್ದರಿಂದ ನಾವೊಂದು 10 ಲ್ಯಾಕ್ ಅಂದರೆ 80%ಅಲ್ಲಿ ಒಂದು 10 ಲ್ಯಾಕ್ ಮೈನಸ್ಸೇ ಲೋನ್ ಯೂಸ್ ಮಾಡ್ಕೊಂಡ್ವಿ. ಉಳಿದಿದ್ದೆಲ್ಲ ನಮ್ಮ ಸೇವಿಂಗ್ಸಲ್ಲೇ ನಾವು ಮ್ಯಾನೇಜ್ ಮಾಡಿದ್ವಿ. ಸೊ ಅದಾದಮೇಲೆ ಆಲ್ಮೋಸ್ಟ್ 29 ಇಯರ್ಸ್ ಎಂಡಲ್ಲಿ, ಅಂದರೆ ನನಗೆ 29 ಇದ್ದು ಇನ್ನೇನು 30 ಇಯರ್ಸ್ ಆಗಬೇಕು. ನನ್ನ ಕನಸು, ನನ್ನ ಡ್ರೀಮ್ ಏನು ನನ್ನ ಚೈಲ್ಡ್ಹುಡ್ಡಿಂದ, ನನ್ನ ಹೈಸ್ಕೂಲಿಂದ ಇತ್ತು, ಅದೇ ಏಜಿಗೆ ಅದೇ ಟೈಮಿಗೆ ನನ್ನ ಮನೆ ರೆಡಿ ಆಯಿತು. ಆಲ್ಮೋಸ್ಟ್ ನಾನು 30th ಬರ್ಡೇ ನನ್ನ ಮನೆಯಲ್ಲೇ ಆಗೋ ಥರ ನನ್ನ ಕನಸು ನಂದು ಈಡೇರಿತು. ಒಂದು 2000 ಸ್ಕ್ವೇರ್ ಫೀಟ್ ಇರೋ ಒಂದು ಜಾಗ ಸೈಟಲ್ಲಿ ಒಂದು 2 ಫ್ಲೋರ್ ಮನೆ, ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. ಕಟ್ಟೋದಕ್ಕೆ ಎಲ್ಲ ಸೇರಿ ನಮಗೆ ಒಂದು 90-95 ಲ್ಯಾಕ್ ಹಾಗೆ, ಮತ್ತು ಇಂಟೀರಿಯರ್ಸ್ ಎಲ್ಲ ಸೇರಿ ನಮಗೆ ಟೋಟಲಿ ಈಗಿನ ಅದರದ್ದು ಬೆಲೆ ರೇಟ್ ಏನಿದೆ 1 CR ಡೆಫಿನೆಟ್ಲಿ ಆಗುತ್ತೆ ವ್ಯಾಲ್ಯೂಯೇಷನ್ ಪ್ರಕಾರ. ಸೊ ನಾನು ಅಂದ್ಕೊಂಡಿರಲಿಲ್ಲ ನಾನು 1 ಕೋಟಿ ಮನೆ ಕಟ್ಟಬೇಕು, ನಾನು ಅಷ್ಟು ಕೋಟಿ ಅಥವಾ ಅಷ್ಟು ಲಕ್ಷದ ಮನೆ ಕಟ್ಟಬೇಕು ಅಂತ. ನನ್ನ ಕನಸೇನಿತ್ತು, ನಾನು 30 ಏಜ್ ಆಗೋದ್ರೊಳಗೆ ಅಥವಾ ನನಗೊಂದು ಮಗು ಅಂತ ಆಗೋದ್ರೊಳಗೆ ನನ್ನ ಮಕ್ಕಳನ್ನು ಯಾವುದೇ ಬಾಡಿಗೆ ಮನೇಲಿ ಬೆಳೆಸಬಾರ್ದು. ನನ್ನ ಮಕ್ಕಳು ಒಂದು ಮಿಡ್ ಏಜಿಗೆ ಬಂದಾಗ ಅವ್ರ ಸ್ವಂತ ಮನೇಲಿ ಇರಬೇಕು. ಅವರಿಗೆ ಯಾವುದೇ ನಾನು ಫೇಸ್ ಮಾಡಿರೋಂಥ ಬಾಡಿಗೆ ಮನೆ ಪ್ರಾಬ್ಲಮ್ಸ್ಗಳು, ನನ್ನ ತಂದೆ ತಾಯಿಗಳು ಹೇಗೆ ಕಷ್ಟಪಟ್ಟರು, 18-20 ವರ್ಷ ಬಾಡಿಗೆ ಮನೇಲಿದ್ದು ಹೇಗೆ ಓನರ್ ಹತ್ರ ಏನೆಲ್ಲ ಅನ್ನಿಸ್ಕೊಂಡ್ರು, ಮತ್ತು ಬಾಡಿಗೆ ಮನೆ ಅಂದರೆ ಚೇಂಜ್ ಮಾಡ್ತಾನೇ ಇರಬೇಕು. ಸೊ ಅದೆಲ್ಲ ಪ್ರಾಬ್ಲಮ್ಸ್ನ ನನ್ನ ಮಕ್ಕಳಿಗೆ ನಾನು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸಕ್ಸಸ್ಫುಲ್ಲಾಗಿ ಮನೆ ಕಟ್ಟಿದೆ. ಸೊ ನಾನು ಕೆಲವು ಫೋಟೋಸ್ಗಳನ್ನ ಸದ್ಯಕ್ಕೆ ಇಲ್ಲಿ ಹಾಕ್ತೀನಿ, ಬಟ್ ಡೆಫಿನೆಟ್ಲಿ ಒಂದು ವೀಡಿಯೋದಲ್ಲಿ ನನ್ನ ಮನೆ ಹೋಮ್ ಟೂರ್ ಮಾಡ್ತೀನಿ. ನಾನು ಯಾವತ್ತೂ ಕನಸು ಕಾಣಲಿರಲಿಲ್ಲ ನಾನು ಇಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತ. ನನಗಿದು ಒಂದು 2 ಬೆಡ್ರೂಮ್, ಒಂದು ಕಿಚನ್ ಹಾಲ್ ಅಂತ. ಬಟ್ ಸದ್ಯಕ್ಕೆ ನಮ್ಮ ಮನೇಲಿ 5 ಬೆಡ್ರೂಮ್ಸ್ ಇದೆ. ಬಟ್ ಅಫ್ಕೋರ್ಸ್ ನಾನೊಂದು ಇನ್ಕಮ್ ಬರಲಿ ಅನ್ನೋ ಉದ್ದೇಶದಿಂದ 2 ಪೋರ್ಷನ್ನ ರೆಂಟಿಗೆ ಸಹ ಮಾಡಿದ್ದೀವಿ. ಬಟ್ ಅದನ್ನು ಫ್ಯೂಚರಲ್ಲಿ ಮಾಡಿಫೈ ಮಾಡೋ ಥರನೂ ಪ್ಲ್ಯಾನ್ ಆಗಿದೆ. ಅಂದರೆ ಇನ್ ಕೇಸ್ ನಮ್ಮ ರೆಂಟಿಗೆ ಬೇಡ ಅಂದರೆ ನಮಗೇನೆ ಡುಪ್ಲೆಕ್ಸ್ ಮನೆ ಬರುತ್ತೆ. ಒಂದು 5 ಬೆಡ್ರೂಮ್ಸ್ ಇದೆ ಟೋಟಲಿ. ಸೊ 1400 ಅರೌಂಡ್ ಬಿಲ್ಟಪ್ ಏರಿಯಾ ಇದೆ. ಸೊ ಡೆಫಿನೆಟ್ಲಿ ಒಂದೊಂದು ಬೇರೆ ವೀಡಿಯೋದಲ್ಲಿ ಮನೆ ಟೂರ್ ಅಥವಾ ಹೋಮ್ ಟೂರ್ನ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದು ನಿಮಗೆ ತುಂಬ ಮೋಟಿವೇಟ್ ಮಾಡುತ್ತೆ, ನಿಮಗೆ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ. ಈಗ ನಂತರ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಹುಡುಗಿ ಕನಸ್ಕೊಂಡು ಮನೆ ಅಂದರೆ ಅದನ್ನು ನನಸು ಮಾಡ್ಕೊಳ್ಬೋದು ಅಂದರೆ ನಿಮಗೂ ಅದು ಸಾಧ್ಯ ಇದೆ. ಸೊ ದಯವಿಟ್ಟು ಫೋಕಸ್ಡ್ ಆಗಿರಿ, ಡಿಸಿಪ್ಲಿನ್ ಆಗಿರಿ, ಅನ್ವಾಂಟೆಡ್ ಥಿಂಗ್ಸಿಗೆ ಅಟ್ರ್ಯಾಕ್ಟ್ ಆಗಬೇಡಿ, ಮತ್ತು ನಿಮ್ಮ ಲೈಫ್ನ ಎವ್ರಿ ಚಾಪ್ಟರ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ವಿಷಯ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿ ಮಂಡೇ, ಪ್ರತಿ ಸೋಮವಾರ ನಾನು ಒಂದು ಇನ್ಸ್ಪಿರೇಷನ್, ಮಂಡೇ ಮೋಟಿವೇಶನ್ ಅನ್ನೋ ಒಂದು ಟ್ಯಾಗ್ಲೈನ್ ಜೊತೆ ಪ್ರತಿ ಸೋಮವಾರ ಒಂದು ಮೋಟಿವೇಶನ್ ಇರುವ ಒಂದು ವಿಡಿಯೋನ ನಿಮಗೋಸ್ಕರ ಇಲ್ಲಿ ತರ್ತೀನಿ. ಯಾಕಂದರೆ ನನ್ನ ಟೈಮ್, ನಾನು ಚಿಕ್ಕ ವಯಸ್ಸಲ್ಲಿರುವಾಗ, ನಾನು ಗ್ರೋಯಿಂಗ್ ಅಪ್, ನನಗೆ ಬೇರೆ ಥರ ಯಾರೂ ನನಗೆ ಮೋಟಿವೇಟ್ ಮಾಡ್ತಾ ಇರಲಿಲ್ಲ ಎಕ್ಸೆಪ್ಟ್ ನನ್ನ ತಂದೆ ತಾಯಿ ಬಿಟ್ಟರೆ. ಸೊ ಹಾಗಾಗಿ ನಾನಿಲ್ಲಿ ನಿಮಗೆಲ್ರಿಗೂ ಮೋಟಿವೇಶನ್ ಕೊಡಬೇಕು, ನಿಮ್ಮ ಮಕ್ಕಳಿಗಾಗಲಿ ನಿಮಗೆ ಆಗಲಿ ಅದು ಒಂದು ಮೋಟಿವೇಶನ್ ಕೊಡಬೇಕು, ಒಂದೇನಾದರೂ ಅಚೀವ್ ಮಾಡೋಕ್ಕೆ ಲೈಫಲ್ಲಿ ಅನ್ನೋ ಉದ್ದೇಶದಿಂದ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ಸಪೋರ್ಟ್ ಆ್ಯಂಡ್ ಲವ್. ಪ್ಲೀಸ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬಾಯ್.